2022 ಫೆಬ್ರವರಿ 14ರಂದು ಮಹಾರಾಷ್ಟ್ರದ ಡೋಂಬಿವಿಲ್ಲೆಯ ಮಾನ್ಪಡ ಪೊಲೀಸ್ ಸ್ಟೇಷನ್ಗೆ ಇಬ್ಬರು ವ್ಯಕ್ತಿಗಳು ರಾತ್ರಿ 9 ಗಂಟೆ ಸುಮಾರಿಗೆ ಓಡೋಡಿ ಬಂದಿದ್ರು. ಎಸ್ಐ ತಮ್ಮ ಟೀಮ್ ಸಮೇತ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ರು. ಗಾಬರಿಯಿಂದ ಬಂದ ಇವರನ್ನ ನೋಡಿ ಏನಾಯ್ತು ಅಂತ ಪೊಲೀಸರು ಕೇಳಿದ್ರು. ಆಗ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಿಶೋರ್ ಶಿಂಡೆ ಎಂಬಾತ ಪೊಲೀಸರ ಹತ್ರ ಹೇಳಿದ್ದ. ನಿನ್ನ ಜೊತೆ ಬಂದಿರೋ ಇವನ್ ಯಾರು ಅಂತ ಕೇಳಿದ್ದಕ್ಕೆ ಈತ ನನ್ನ ಫ್ರೆಂಡು ವಿಶಾಲ್ ಗಾವತ್ ಅಂತ ಹೇಳಿದ್ದ. ಕೂಡಲೇ ದೂರನ್ನ ದಾಖಲಿಸಿಕೊಂಡ ಪೊಲೀಸರು ಕೇಸ್ನ ಕೈಗೆತ್ತಿಕೊಂಡಿದ್ರು. 2 ಪೇಜ್ನಲ್ಲಿ ಆ ದಿನ ಏನೇನು ನಡೆಯಿತು ಅಂತ ಕಿಶೋರ್ ಬರೆದಿದ್ದ. ಅದನ್ನ ಓದಿದ್ದ ಎಸ್ಐಗೆ ಒಂದು ಕ್ರೈಮ್ ಸೀನ್ ನೋಡಿದ ಹಾಗನ್ಸಿತ್ತು. ನನ್ನ ಹೆಸರು ಕಿಶೋರ್ ಶಿಂಡೆ, ವಯಸ್ಸು 36 ವರ್ಷ. ನನ್ನ ಹೆಂಡತಿಯ ಹೆಸರು ಸುಪ್ರಿಯಾ ಶಿಂಡೆ, ಅವಳ ವಯಸ್ಸು 35 ವರ್ಷ. ಸ್ಕೂಲ್ಗೆ ಹೋಗೋ ಮಗ ಕೂಡ ಇದ್ದಾನೆ, ಅವನಿಗೆ 10 ವರ್ಷ ವಯಸ್ಸು. ನಾವು ಡೋಂಬಿವಿಲ್ಲೆಯ ಖಾಸಗಿ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಂಬರ್ 302ರಲ್ಲಿ ವಾಸ ಮಾಡ್ತಿದ್ದೀವಿ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಫೆಬ್ರವರಿ 14ರ ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ದೆ. ಆಗ ನನಗೆ ಮುಂಬೈನಲ್ಲಿ ಅರ್ಜೆಂಟ್ ಆಗಿ ಕೆಲಸ ಇದ್ದ ಕಾರಣ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಹೊರಗೆ ಹೋಗೋ ಟೈಮಲ್ಲಿ ನನ್ನ ಹೆಂಡತಿ ಸುಸ್ತಾಗಿದೆ ಅಂತ ಹೇಳಿದ್ಲು. ಏನಾಯ್ತು ಅಂತ ಕೇಳಿದ್ರೆ ಜ್ವರ ಬಂದಿದೆ ಅಂದಿದ್ಲು. ಆಗ ನಾನು ಮಾತ್ರೆ ಕೊಟ್ಟು ರೆಸ್ಟ್ ತಗೋ, ಸಂಜೆವರೆಗೂ ಜ್ವರ ಕಡಿಮೆ ಆಗದಿದ್ರೆ ನಾನು ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಮುಂಬೈನಿಂದ ರಾತ್ರಿಗೆಲ್ಲ ನಾನು ವಾಪಸ್ ಬರೋದಾಗಿ ಹೇಳಿದ್ದೆ. ಇದಕ್ಕೆ ಸುಪ್ರಿಯಾ ಕೂಡ ಸರಿ ಅಂದಿದ್ಲು. ನನ್ನ ಮಗ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಿದ್ದ. ಬಳಿಕ ನಾನು ಮುಂಬೈಗೆ ಹೊರಟು ಹೋದೆ. ಸಂಜೆ 5 ಗಂಟೆ ಸುಮಾರಿಗೆ ನನ್ನ ಹೆಂಡತಿಯ ಸ್ನೇಹಿತರು ನನಗೆ ಫೋನ್ ಮಾಡಿದ್ರು. ನಾವು ಸ್ಕೂಲ್ ಹತ್ರ ಬಂದಿದ್ದು ನಿನ್ನ ಮಗ ಸರ್ಕೊಂಡು ಹೋಗೋಕೆ ಸುಪ್ರಿಯಾ ಬಂದಿಲ್ಲ ಅಂತ ಹೇಳಿದ್ರು. ಆಗ ನಾನು ಅವನನ್ನ ನೀವು ಕರ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿ ಸುಪ್ರಿಯಾಗೆ ಕಾಲ್ ಮಾಡಿದ್ದೆ. ಆದ್ರೆ ಅವಳು ಫೋನ್ ನ ರಿಸೀವ್ ಮಾಡಿರ್ಲಿಲ್ಲ. ಹೀಗೆ ಸತತ 10 ಸಲ ಕಾಲ್ ಮಾಡಿದ್ರು ಸುಪ್ರಿಯಾ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಇದರಿಂದ ನಾನು ಬರೋವರೆಗೂ ಮಗನ ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರಿ ಅಂತ ಹೇಳಿದ್ದೆ. ನಾನು ಮುಂಬೈನಿಂದ ಬರೋ ಟೈಮ್ಗೆ ನನ್ನ ಹೆಂಡತಿಯ ಮತ್ತೊಬ್ಬ ಕ್ಲೋಸ್ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ. ಆಕೆಯ ಹತ್ರ ಡೂಪ್ಲಿಕೇಟ್ ಕೀ ಇದ್ದು ಅವರ ಗಂಡ ಕೂಡ ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಒಂದು ಸಲ ಡೋರ್ನ ಓಪನ್ ಮಾಡಿ ಮನೆಗೆ ಹೋಗಿ ನೋಡಿ ಅಂತ ಕೇಳಿದ್ದೆ. ಅವರು ಹೋಗಿ ನನ್ನ ಫ್ಲಾಟ್ ಬೀಗವನ್ನ ತೆಗೆದು ಮನೆಯನ್ನೆಲ್ಲ ಹುಡುಕಾಡಿದ್ರು. ಆದ್ರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಫೋನ್ ಮಾಡಿದ್ರು. ನಂತರ ಮಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅವರು ಮಗುನ ಮನೆಗೆ ಕರ್ಕೊಂಡು ಹೋಗಿ ತಿಂಡಿ ಕೊಟ್ಟು ಕೂರಿಸಿದ್ರು. ನಂತರ ನಾನು ಮನೆಗೆ ಬಂದಿದ್ದೆ. ಎಲ್ಲಾ ಕಡೆ ಹುಡುಕಾಡಿದ್ರು ಸುಪ್ರಿಯಾ ಸುಳಿವಿರಲಿಲ್ಲ. ನನ್ನ ಸ್ನೇಹಿತರು ಸುಪ್ರಿಯಾ ಸ್ನೇಹಿತರನ್ನ ವಿಚಾರಿಸಿದ್ರು. ಅವಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವಳು ನಮಗೆ ಕಾಲ್ ಮಾಡೇ ಇಲ್ಲ ಅಂತಾನೆ ಎಲ್ಲರೂ ಹೇಳ್ತಿದ್ರು. ಇದರಿಂದ ಭಯಗೊಂಡ ನಾನು ಸ್ಟೇಷನ್ಗೆ ಬಂದು ನಿಮಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಆತ ದೂರಿನಲ್ಲಿ ಉಲ್ಲೇಖಿಸಿದ್ದ. ಅಲ್ಲದೆ ನನ್ನ ಹೆಂಡತಿಯನ್ನ ಆದಷ್ಟು ಬೇಗ ಹುಡುಕಿ ಕೊಟ್ಟು ನನಗೆ ಸಹಾಯ ಮಾಡಿ ಅಂತಾನು ದೂರಿನಲ್ಲಿ ಮನವಿ ಮಾಡಿದ್ದ. ಕಂಪ್ಲೇಂಟ್ ನ ಓದಿದ ಎಸ್ಐಗೆ ತಕ್ಷಣ ಯಾವ ಆಂಗಲ್ ನಲ್ಲಿ ಈ ಕೇಸ್ನ ತನಿಖೆ ಮಾಡಿದರೆ ಸತ್ಯ ಗೊತ್ತಾಗಬಹುದು ಅಂತ ವರದಿ ಬರೆಯುವಂತೆ ಕ್ರೈಮ್ ಬ್ರಾಂಚ್ಗೆ ಸೂಚಿಸಿದ್ರು. ಕೇಸ್ನಲ್ಲಿ ಅನುಮಾನ ಪಡುವಂತಹ ಅಂಶಗಳನ್ನ ಬರ್ಕೊಂಡಿದ್ರು. ಮೊದಲಿಗೆ ಗಂಡನ ಮೇಲೇನೆ ಅನುಮಾನ ಪಟ್ಟಿದ್ರು. ಎರಡನೆಯದಾಗಿ ಪಕ್ಕದ ಮನೆಯ ಮಹಿಳೆಯರನ್ನ ವಿಚಾರಿಸಬೇಕು. ಯಾಕಂದ್ರೆ ಒಂದು ಮನೆಯಲ್ಲಿ ಕಿಶೋರ್ ಮನೆಗೆ ಸೇರಿದ ಡೂಪ್ಲಿಕೇಟ್ ಕೀ ಇದ್ದು ಸುಪ್ರಿಯಾ ಕಾಣೆಯಾಗಿರೋದ್ರ ಹಿಂದೆ ಈಕೆಯ ಕೈವಾಡ ಇದ್ರೂ ಇರಬಹುದು ಅಂತ ಅನುಮಾನಿಸಿದ್ರು. ಜೊತೆಗೆ ಸುಪ್ರಿಯಾ ಗಂಡ ಕಿಶೋರ್ಗೆ ಲವ್ ಅಫೇರ್ ಏನಾದ್ರೂ ಇದೆಯಾ, ಅಸಲಿಗೆ ಅವನು ಮುಂಬೈಗೆ ಹೋಗಿದ್ದು ನಿಜಾನೋ ಸುಳ್ಳು, ಅವನ ಕಾಲ್ ಡೇಟಾನ ಚೆಕ್ ಮಾಡಬೇಕು ಅಂತ ಪೊಲೀಸರು ಒಂದು ಪ್ಲಾನ್ ನ ಹಾಕೊಂಡಿದ್ರು. ಮಾರನೇ ದಿನವೇ ಸುಪ್ರಿಯಾ ಮಿಸ್ಸಿಂಗ್ ಕೇಸ್ನ ವಿಚಾರಣೆಯನ್ನ ಪೊಲೀಸರು ತನಿಖೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಕಿಶೋರ್ ಸೇರಿದಂತೆ ಅವನ ಬಂಧುಗಳನ್ನು ಸಹ ವಿಚಾರಿಸಬೇಕು ಅಂತ ಪೊಲೀಸರು ಅನ್ಕೊಂಡಿದ್ರು. ಆದ್ರೆ ರಾತ್ರಿ 2 ಗಂಟೆ ಸುಮಾರಿಗೆ ಕಿಶೋರ್ ಎಸ್ಐಗೆ ಕಾಲ್ ಮಾಡಿ ನನ್ನ ಹೆಂಡತಿಯ ಮೃತದೇಹ ಸಿಕ್ಕಿದೆ, ನಮ್ಮ ಮನೆಯ ಸೋಫಾ ಒಳಗಡೆ ಇತ್ತು ಅಂತ ಹೇಳಿದ್ದ. ಆಗ ಪೊಲೀಸರು ನೀನು ಎಲ್ಲಿದ್ದೀಯಾ ಅಂತ ಕೇಳಿದ್ರೆ ನನ್ನ ಮಗನನ್ನ ಫ್ರೆಂಡ್ ಮನೆಯಲ್ಲಿ ಬಿಡೋಕೆ ಬಂದಿದ್ದೆ ಅಂದಿದ್ದ. ಆಗ ಪೊಲೀಸರು ನಿನಗೆ ಈ ವಿಚಾರ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೆಂಡತಿ ನಮ್ಮ ಮನೆಗೆ ಹೋಗಿದ್ಲು, ಆಗ ಅವಳ ಕಣ್ಣಿಗೆ ಮೃತದೇಹ ಕಾಣಿಸಿದೆ ಅಂತ ಹೇಳಿದ್ದ. ಇವನ ಮಾತನ್ನ ಕೇಳಿದ ಪೊಲೀಸರಿಗೆ ಕೋಪ ನೆತ್ತಿಗೇರಿತ್ತು. ನಿನ್ನ ಹೆಂಡತಿ ಸತ್ತಿದ್ದಾಳೆ ಅಂತಿದೀಯಾ, ನಿನ್ನ ಫ್ರೆಂಡ್ ಹೆಂಡತಿ ಮನೆಗೆ ಹೋಗಿ ನೋಡಿ ಯಾರೂ ಇಲ್ಲ ಅಂತ ಹೇಳಿದ್ಲು ಅನ್ನೋ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದೆ. ಎಲ್ಲರೂ ಸೇರ್ಕೊಂಡು ನಾಟಕವಾಡ್ತಾ ಇದ್ದೀರಾ ಅಂತ ಎಸ್ಐ ರಾಂಗ್ ಆಗಿದ್ರು. ಆದ್ರೆ ಕಿಶೋರ್ ಮಾತ್ರ ಕೂಲಾಗೆ ಹೇಳಿದ್ದ, ಹೌದು ಸರ್, ನಾನು ಹೇಳ್ತಾ ಇರೋದು ನಿಜ. ನಾನು ಮೊದಲು ಮನೆಗೆ ಹೋದಾಗ ಸೋಫಾ ಒಳಗೆ ನೋಡಿರ್ಲಿಲ್ಲ, ನೀವು ತಕ್ಷಣ ಮನೆಗೆ ಬರಬೇಕು ಅಂತ ಕಿಶೋರ್ ಪೊಲೀಸರ ಹತ್ರ ಕೇಳ್ಕೊಂಡಿದ್ದ. ಆಗ ಅರ್ಧರಾತ್ರಿ 2 ಗಂಟೆ ಟೈಮಲ್ಲಿ ತಮ್ಮ ಟೀಮ್ ಸಮೇತ ಎಸ್ಐ ಕಿಶೋರ್ ಮನೆಗೆ ಧಾವಿಸಿದ್ರು. ಅದು ನಿಜಕ್ಕೂ ಸೋಫಾ ಕಮ್ ಬೆಡ್ ಆಗಿದ್ದು ಅದರಲ್ಲಿ ಸುಪ್ರಿಯಾ ಬಾಡಿ ಕುಕ್ಕಲಾಗಿತ್ತು. ಇವಳ ಕತ್ತಿಗೆ ಉರುಳು ಬಿಗಿದು ಕೊಂದಿರೋದಾಗಿ ಮೇಲ್ನೋಟಕ್ಕೆ ಕಾಣಿಸ್ತಿತ್ತು. ಕತ್ತಿನ ಹಿಂಬದಿಯಲ್ಲಿ ಗಂಭೀರವಾದ ಗಾಯಗಳಾಗಿದ್ವು. ಇದನ್ನೆಲ್ಲ ಗಮನಿಸಿದ ಪೊಲೀಸರು ಮೊದಲು
ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಎಂದಿದ್ರು. ಬಳಿಕ ಮೃತದೇಹವನ್ನ ನೋಡಿದ್ದ ಮಹಿಳೆಯನ್ನ ಪೊಲೀಸರು ಪ್ರಶ್ನಿಸೋಕೆ ಮುಂದಾಗಿದ್ರು. ಮೊದಲಿಗೆ ಸುಪ್ರಿಯಾ ಸ್ನೇಹಿತೆಯನ್ನ ಪೊಲೀಸರು ಪ್ರಶ್ನಿಸಿದ್ರು. ಆಗ ಅವಳು ಹೇಳಿದ್ದು ಹೀಗೆ: ನನಗೆ ಸುಪ್ರಿಯಾ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ಲು. ರಾತ್ರಿ 1 ಗಂಟೆ ಟೈಮಲ್ಲಿ ಯಾಕೋ ಅನುಮಾನ ಬಂದು ಸುಪ್ರಿಯಾ ಮನೆಗೆ ಬಂದಿದ್ದೆ. ಜೊತೆಗೆ ನನ್ನ ಇನ್ನೊಬ್ಬ ಫ್ರೆಂಡ್ಗೂ ಬರೋಕೆ ಹೇಳಿದ್ದೆ. ಇಬ್ರು ಹೋಗಿ ಬಾಗಿಲು ತೆಗೆದು ಹುಡುಕಾಡಿದ್ವಿ. ಸೋಫಾ ಮೇಲೆ ಸುಮಾರು 1 ಗಂಟೆಗಳ ಕಾಲ ನಾವಿಬ್ರು ಕೂತು ಮಾತನಾಡಿದ್ವಿ. ಸೋಫಾ ಪಕ್ಕ ಇದ್ದ ಕಿಟಕಿಯ ಕರ್ಟನ್ನಲ್ಲಿ ಸುಪ್ರಿಯಾ ಹೇರ್ ಕ್ಲಿಪ್ ನೋಡಿ ನನಗೆ ಅನುಮಾನ ಬಂದಿತ್ತು. ತಕ್ಷಣ ಸೋಫಾ ಕಮ್ ಬೆಡ್ನ ತೆಗೆದು ನೋಡಿದ್ರೆ ಅದರಲ್ಲಿ ಸುಪ್ರಿಯಾ ಮೃತದೇಹವಿತ್ತು. ಅದನ್ನ ನೋಡಿ ಭಯದಿಂದ ಕೂಗಾಡ್ತಾ ಹೊರಗೆ ಓಡಿ ಬಂದ್ವಿ. ಇದು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ಸುಪ್ರಿಯಾ ಸ್ನೇಹಿತೆ ಪೊಲೀಸರ ಹತ್ರ ಹೇಳಿದ್ಲು. ಅಲ್ಲದೆ ಸುಪ್ರಿಯಾ ತುಂಬಾ ಒಳ್ಳೆಯವಳು, ನನಗೆ ತಂಗಿ ಹಾಗೆ ಇದ್ಲು. ಅವಳು ಕಾಣಿಸ್ಲಿಲ್ಲ ಅಂತ ತಿಳಿದ ಮೇಲೆ ಅವಳು ಅರ್ಧರಾತ್ರಿ ಎಲ್ಲಾದ್ರೂ ಮನೆಗೆ ಬರಬಹುದೇನೋ ಅಂತ ಅವಳ ಮನೆಯಲ್ಲೇ ಇದ್ವಿ. ಅವಳು ಮನೆಗೆ ಬಂದ್ರೆ ನನಗೆ ಹೇಳಿ ಅಂತ ಕಿಶೋರ್ ಕೂಡ ಹೇಳಿದ್ರು ಅನ್ನೋ ವಿಚಾರವನ್ನ ಆಕೆ ಪೊಲೀಸರ ಮುಂದೆ ಹೇಳಿದ್ಲು. ಆಗ ಪೊಲೀಸರು ಸುಪ್ರಿಯಾ ಫ್ರೆಂಡ್ ಫೋನ್ ಡೇಟಾ ಜೊತೆಗೆ ಅವಳ ಗಂಡನ ಫೋನ್ ಡೇಟಾ ಮತ್ತು ಲೊಕೇಶನ್ ನ ಚೆಕ್ ಮಾಡಿದ್ರು. ಇತ್ತ ಅಪಾರ್ಟ್ಮೆಂಟ್ ನಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಿಸಿದ್ರು. ಆದ್ರೆ ಎಲ್ಲರೂ ನಿದ್ರೆಗೆ ಜಾರಿದ್ರಿಂದ ಅಂದು ವಿಚಾರಿಸದೆ ಮಾರನೇ ದಿನ ಬೆಳಗ್ಗೆಯೇ ಕಿಶೋರ್ ಜೊತೆಗೆ ಪೊಲೀಸರು ಎಲ್ಲರನ್ನ ಪ್ರಶ್ನಿಸಿದ್ರು. ಸುಪ್ರಿಯಾ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ನಲ್ಲಿ ತುಂಬಾ ಕ್ಲೋಸ್ ಆಗಿದ್ದ 4 ಜನ ಮಹಿಳೆಯರು ಈಕೆಯ ಸ್ನೇಹಿತೆಯರಾಗಿದ್ರು. ಮೊದಲಿಗೆ ಅವರನ್ನ ಹುಡುಕಿ ಅವರು ಆ ದಿನ ಓಡಾಡಿದ ಮಾರ್ಕೆಟ್, ದೇವಸ್ಥಾನ, ಅಂಗಡಿ, ಸ್ಕೂಲ್ ಅಂತೆಲ್ಲ ಲೊಕೇಶನ್ ನ ಟ್ರೇಸ್ ಮಾಡಿದ್ರು. ಎಲ್ಲರನ್ನು ವಿಚಾರಿಸಿದ್ರು. ಯಾರನ್ನ ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ರು. ಅವಳಿಗೆ ಜ್ವರ ಇದ್ದ ಕಾರಣ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಇರಬಹುದು. ಫೋನ್ ಸರಿ ಇಲ್ಲದ ಕಾರಣ ನಮಗೆ ಹೇಳೋಕೆ ಸಾಧ್ಯವಾಗ್ಲಿಲ್ವೇನೋ ಅಂತ ಎಲ್ರು ಸುಮ್ಮನಾಗಿದ್ವಿ. ಅವಳು ಕಾಣೆಯಾದ ದಿನ ಮಧ್ಯಾಹ್ನ 2 ಗಂಟೆಗೆ ಒಬ್ಬ ವ್ಯಕ್ತಿಯ ಚಪ್ಪಲಿ ಅವಳ ಮನೆ ಮುಂದೆ ಕಾಣಿಸಿತ್ತು. ಅವನು ಬೇರೆ ಯಾರೂ ಅಲ್ಲ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ವಾಸ ಮಾಡ್ತಿರೋನು. ಅವನ ಹೆಸರು ವಿಶಾಲ್ ರಾವತ್. ಅವನ ಮನೆಗೆ ಹೋಗಿ ನೋಡೋಣ ಅಂತ ದುರ್ಗಾ ಅನ್ನೋಳು ಇವಳ ಫ್ರೆಂಡ್ಸ್ಗೆ ಹೇಳಿದ್ಲಂತೆ. ತಕ್ಷಣ ಎಲ್ರು ವಿಶಾಲ್ ಮನೆಗೆ ಹೋಗಿ ನೋಡಿದ್ವಿ. ಅದೇ ಟೈಮ್ಗೆ ವಿಶಾಲ್ ತನ್ನ ರೂಮಲ್ಲಿ ಕೂತು ಓದ್ಕೊಳ್ತಿದ್ದ. ನೀನು ಬೆಳಗ್ಗೆ ಸುಪ್ರಿಯಾ ಮನೆಗೆ ಬಂದಿದ್ದೆ ಅಲ್ವಾ ಅಂತ ನಾವು ವಿಚಾರಿಸಿದ್ವಿ. ಆದ್ರೆ ಅವನು ನಾನು ಹೋಗಿರ್ಲಿಲ್ಲ ಅಂದಿದ್ದ. ಆದ್ರೆ ನಾನು ನಿನ್ನ ಚಪ್ಪಲಿಯನ್ನ ಆ ಟೈಮಲ್ಲಿ ಸುಪ್ರಿಯಾ ಮನೆ ಮುಂದೆ ನೋಡಿದ್ದೆ ಅಂತಿದ್ದಂತೆ ವಿಶಾಲ್ ತಡಬಡಾಯಿಸಿದ್ದ. ಪುಸ್ತಕ ಕೊಡೋಕೆ ಹೋಗಿದ್ದೆ, ತಕ್ಷಣ 5 ನಿಮಿಷದಲ್ಲೇ ವಾಪಸ್ ಮನೆಗೆ ಬಂದ್ಬಿಟ್ಟೆ ಅಂತ ವಿಶಾಲ್ ಹೇಳಿದ್ದ. ಅಲ್ಲದೆ ಸುಪ್ರಿಯಾ ಕೊಟ್ಟ ಪುಸ್ತಕವನ್ನೇ ಈಗ್ಲೂ ಓದ್ತಿದ್ದೀನಿ ಅಂತಾನು ಹೇಳಿದ್ದ. ನಾನು ಕಿಶೋರ್ ಜೊತೆ ಹೋಗಿ ರಾತ್ರಿ ಸುಪ್ರಿಯಾ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾಗಿಯೂ ವಿಶಾಲ್ ಆ ದಿನ ಮಹಿಳೆಯರಿಗೆ ಹೇಳಿದ್ದ. ನಿನ್ನೆ ರಾತ್ರಿ ಪೂರ್ತಿ ನಾನು ಕಿಶೋರ್ ಜೊತೆ ಸುಪ್ರಿಯಾನ ಹುಡುಕಾಡಿದ್ದೆ ಅಂತಿದ್ದಂತೆ ಕಿಶೋರ್ ಅಲ್ಲಿಗೆ ಬಂದಿದ್ದ. ಸುಪ್ರಿಯಾನ ಹುಡುಕೋಕೆ ಬರ್ತೀಯಾ ಅಂತ ಕೇಳ್ತಿದ್ದಂತೆ ವಿಶಾಲ್ ಮತ್ತೆ ಕಿಶೋರ್ ಜೊತೆ ಹೊರಟು ಹೋಗಿದ್ದ. ಪೊಲೀಸರು ಮತ್ತೆ ಅಪಾರ್ಟ್ಮೆಂಟ್ಗೆ ಬಂದು ವಿಚಾರಿಸಿದ್ರು. ಆ 4 ಜನ ಮಹಿಳೆಯರನ್ನ ವಿಚಾರಿಸಿದಾಗ ನಾವು ತುಂಬಾ ಕಡೆ ಹುಡುಕಾಡಿದ್ರು, ಸುಪ್ರಿಯಾ ಸಿಕ್ಕಿರ್ಲಿಲ್ಲ ಅಂದಿದ್ರು. ಆಗ್ಲೇ ಕಾನ್ಸ್ಟೇಬಲ್ ಸುಪ್ರಿಯಾ ಮನೆಗೆ ಅಂದು ಯಾರಾದ್ರೂ ಬಂದಿದ್ರಾ ಅಂತ ಕೇಳಿದ್ದ. ಆಗ ಸುಪ್ರಿಯಾ ಕಾಣೆಯಾಗೋದಕ್ಕೂ ಮೊದಲು ಅವಳ ಮನೆ ಹತ್ರ ಬ್ಲೂ ಕಲರ್ ಚಪ್ಪಲಿ ಇದ್ದಿದ್ದನ್ನ ನೋಡಿದ್ದೆ. ಅದು ನಾರ್ಮಲ್ ಚಪ್ಪಲಿಗಿಂತ ವಿಭಿನ್ನವಾಗಿತ್ತು. ಅದು ವಿಶಾಲ್ ಚಪ್ಪಲಿ ಇರಬಹುದು ಅಂತ ಆ ಮಹಿಳೆ ಅನುಮಾನದಿಂದಲೇ ಹೇಳಿದ್ಲು. ಆದ್ರೆ ವಿಶಾಲ್ ಕಿಶೋರ್ ಜೊತೆ ಸೇರಿ ಅಂದು ಕಂಪ್ಲೇಂಟ್ ನ ಕೊಡೋಕೆ ಸ್ಟೇಷನ್ ಬಂದಿದ್ದ. ಈಗಲೂ ಸುಪ್ರಿಯಾಗೋಸ್ಕರ ಕಿಶೋರ್ ಜೊತೆಯಲ್ಲೇ ಹುಡುಕಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ತಕ್ಷಣ ಪೊಲೀಸರು ವಿಶಾಲ್ ಮನೆ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಸುಪ್ರಿಯಾ ಫ್ರೆಂಡ್ಸ್ ಹೇಳಿದಂತೆ ಬ್ಲೂ ಕಲರ್ ಚಪ್ಪಲಿ ಇತ್ತು. ಆಗ ಪೊಲೀಸರು ತಕ್ಷಣ ವಿಶಾಲ್ನ ಕರೆಸಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಪೊಲೀಸರು ವಿಶಾಲ್ನ ನೇರವಾಗಿ ಅಂದು ಸುಪ್ರಿಯಾ ಮನೆಗೆ ಹೋಗಿದ್ಯಾ ಅಂತ ಕೇಳಿದ್ರು. ಇದಕ್ಕೆ ವಿಶಾಲ್ ಹೌದು ಸರ್, ಅವತ್ತು ನಾನು ಹೋಗಿದ್ದೆ, ಪುಸ್ತಕ ಕೊಟ್ಟು ಬಂದಿದ್ದೆ, ಅವಳೇ ಪುಸ್ತಕ ಬೇಕು ಅಂತ ಕೇಳಿದ್ಲು ಅನ್ನೋ ವಿಚಾರವನ್ನ ಹೇಳಿದ್ದ. ಸರಿ ಅಂತ ಪೊಲೀಸರು ವಿಶಾಲ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಅಂದು ಸುಪ್ರಿಯಾ ಕಾಣೆಯಾಗಿದ್ದಾಳೆ ಅಂತ ಕಿಶೋರ್ ಜೊತೆ ರಾತ್ರಿ ಎಲ್ಲ ಹುಡುಕಾಡಿದ್ದೆ. ಅಂದು ರಾತ್ರಿ ಎಷ್ಟು ಹೊತ್ತಿಗೆ ಮನೆಗೆ ಹೋದೆ, ಬಲಗೈ ಮೇಲೆ ಗಾಯ ಹೇಗಾಯ್ತು ಅಂತ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಶಾಲ್ನ ವಿಚಾರಿಸಿದ್ರು. ಆಗ ವಿಶಾಲ್ ಅದು ನಾಯಿ ಕಚ್ಚಿದೆ ಅಂತ ಹೇಳಿದ್ದ. ತಕ್ಷಣ ಪೊಲೀಸರು ಮನುಷ್ಯ ಕಚ್ಚಿರೋದನ್ನ ನಾಯಿ ಕಚ್ಚಿದೆ ಅಂತ ಹೇಳಿದ್ರೆ ನಾವು ನಂಬ್ತೀವ ಅಂತ ವಿಶಾಲ್ ಕಪಾಳಕ್ಕೆ ಬಾರಿಸಿದ್ರು. ಅಂದು ರಾತ್ರಿ ತಮ್ಮದೇ ಸ್ಟೈಲಲ್ಲಿ ಪೊಲೀಸರು ವಿಶಾಲ್ನ ಬೆಂಡೆತ್ತಿದ್ರು. ಆಗ್ಲೇ ವಿಶಾಲ್ ಅಸಲಿ ವಿಷಯವನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಮಾರನೇ ದಿನವೇ ಸೋಫಾ ಮರ್ಡರ್ ಕೇಸ್ನ ಪೊಲೀಸರು ಭೇದಿಸಿರೋದಾಗಿ ಪ್ರಕಟಣೆ ಹೊರಡಿಸಿದ್ರು. ಆ ಸುದ್ದಿಯನ್ನು ನೋಡಿದ ಸುಪ್ರಿಯಾ ಗಂಡನಿಗೆ ವಿಚಾರ ಗೊತ್ತಿರಲಿಲ್ಲ. ಯಾಕಂದ್ರೆ ಅವನು ತನ್ನ ಸ್ವಗ್ರಾಮದಲ್ಲಿ ಸುಪ್ರಿಯಾ ಅಂತ್ಯಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದ. ಆ ನ್ಯೂಸ್ ನೋಡಿ ಶಾಕ್ ಆಗಿದ್ದ ಸುಪ್ರಿಯಾ ಗಂಡ ನನ್ನ ಹೆಂಡತಿಯನ್ನು ಕೊಂದ ಹಂತಕ ವಿಶಾಲ್ ಅನ್ನೋದು ಗೊತ್ತಾಗಿ ಆಶ್ಚರ್ಯಗೊಂಡಿದ್ದ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋ ಟೈಮಿಂದ ಹಿಡಿದು ಮಾರನೇ ದಿನ ಅವಳನ್ನ ಹುಡುಕೋವರೆಗೂ ವಿಶಾಲ್ ಸಹಾಯ ಮಾಡಿದ್ದ. ಆದ್ರೆ ನನ್ನ ಹೆಂಡತಿಯನ್ನ ನನ್ನ ಸ್ನೇಹಿತನೇ ಯಾಕೆ ಕೊಂದ ಅಂತೆಲ್ಲ ಕಿಶೋರ್ ತಲೆ ಕೆಡಿಸಿ
ಕಾಣಿಸಿಕೊಂಡಿದ್ದ. ಅಸಲಿಗೆ ಏನು ನಡೀತು ಅನ್ನೋದನ್ನ ವಿಶಾಲ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಕಿಶೋರ್ ಹಾಗೂ ವಿಶಾಲ್ಗೆ ತಮ್ಮ ಮನೆಯಿಂದ ಸ್ವಲ್ಪ ದೂರವೇ ಇದ್ದ ಸೂಪರ್ ಮಾರ್ಕೆಟ್ ನಲ್ಲಿ ಪರಿಚಯವಾಗಿತ್ತು. ಆ ಸೂಪರ್ ಮಾರ್ಕೆಟ್ ಅಲ್ಲಿ ವಿಶಾಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದ. ಒಂದೇ ಕಡೆ ಇದ್ದಿದ್ರಿಂದ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆದಿತ್ತು. ಒಂದು ಸಲ ವಿಶಾಲ್ನ ಕಿಶೋರ್ ಮನೆಗೆ ಕರ್ಕೊಂಡು ಬಂದಿದ್ದ. ಆ ಕ್ರಮದಲ್ಲೇ ಸುಪ್ರಿಯಾ ಜೊತೆ ಪರಿಚಯ ಶುರುವಾಗಿತ್ತು. ಅಂದು ಸುಪ್ರಿಯಾ ಕೈಯಲ್ಲಿ ಛತ್ರಪತಿ ಯುದ್ಧದ ಬಗ್ಗೆ ಇದ್ದ ಪುಸ್ತಕವನ್ನ ನೋಡಿದ್ದ. ನಾನು ಕೂಡ ಪುಸ್ತಕ ಓದ್ತೀನಿ ಅಂತ ವಿಶಾಲ್ ಸುಪ್ರಿಯಾ ಜೊತೆ ಮಾತಿಗಿಳಿದಿದ್ದ. ನನ್ನ ಹತ್ರನೂ ತುಂಬಾ ಪುಸ್ತಕಗಳಿದೆ ಅಂತ ಸುಪ್ರಿಯಾ ಸಹ ಮಾತಿಗಿಳಿದಿದ್ಲು. ಹಿಸ್ಟ್ರಿ ಓದ್ಕೊಂಡಿರೋ ನನಗೆ ಶಿವಾಜಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಅಂತ ಸುಪ್ರಿಯಾ ವಿಶಾಲ್ ಹತ್ರ ಕ್ಲೋಸ್ ಆಗಿ ಅವತ್ತು ಮಾತನಾಡಿದ್ಲು. ಇದರಿಂದ ವಿಶಾಲ್ ಸುಪ್ರಿಯಾಗೆ ನನ್ನ ಕಂಡ್ರೆ ಇಷ್ಟವಿರಬೇಕು ಅಂತ ಅನ್ಕೊಂಡಿದ್ದ. ಅಂದಿನಿಂದ ಕಿಶೋರ್ ಕೆಲಸಕ್ಕೆ ಹೋಗ್ತಿದ್ದಂತೆ ತಕ್ಷಣ ಯಾವುದೋ ಒಂದು ಬುಕ್ ಹೆಸರು ಹೇಳ್ಕೊಂಡು ಸುಪ್ರಿಯಾ ಮನೆಗೆ ಬರ್ತಿದ್ದ. ಇವಳು ಸಹ ವಿಶಾಲ್ನ ಮನೆಯ ಒಳಗೆ ಕರೆದು ಟೀ ಕೊಟ್ಟು ಕೂರಿಸಿ ಮಾತನಾಡಿಸ್ತಿದ್ಲು. ಸುಪ್ರಿಯಾ ಕೊಲೆಗೂ ಮುನ್ನ ಹಿಂದಿನ ದಿನ ವಿಶಾಲ್ಗೆ ಅವಳ ಜೊತೆ ಸುಖ ಅನುಭವಿಸಬೇಕು ಅನ್ನೋ ಆಸೆ ಇತ್ತು. ಮನೆಯಲ್ಲಿ ಸುಪ್ರಿಯಾ ಮಗ ಅವನು ಸ್ಕೂಲ್ಗೆ ಹೋಗಿ ಸಂಜೆ ಬರ್ತಾನೆ ಅನ್ನೋ ವಿಚಾರ ವಿಶಾಲ್ಗೆ ಗೊತ್ತಿತ್ತು. ಫೆಬ್ರವರಿ 14ರಂದು 2 ಬುಕ್ನ ಕೈಯಲ್ಲಿ ಹಿಡ್ಕೊಂಡು ಸುಪ್ರಿಯಾ ಮನೆಗೆ ವಿಶಾಲ್ ಬಂದಿದ್ದ. ಅಲ್ಲಿಗಾಗ್ಲೇ ಅವಳ ಮಗ ಸ್ಕೂಲ್ಗೆ ಹೋಗಿದ್ದ. ಕಿಶೋರ್ ಮುಂಬೈಗೆ ಹೋಗಿರೋದು ಇವನಿಗೆ ಗೊತ್ತಿತ್ತು. ಮನೆಗೆ ಹೋಗಿ ಸುಪ್ರಿಯಾ ಎದುರು ಕುಳಿತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದ್ದ. ನೀನಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದ. ಆಗ್ಲೇ ಸೋಫಾವನ್ನ ಬೆಡ್ನಂತೆ ಮಾಡಿ ಅದರಲ್ಲಿ ಕುಳಿತಿದ್ದ ಸುಪ್ರಿಯಾ ಪಕ್ಕದಲ್ಲಿ ಹೋಗಿ ಕೂತು ಅವಳನ್ನ ಹಿಡ್ಕೊಂಡಿದ್ದ. ಇದರಿಂದ ಗಾಬರಿಯಾದ ಸುಪ್ರಿಯಾ ನಿನಗೆ ಎಷ್ಟು ಧೈರ್ಯ, ಮೊದಲು ಎದ್ದು ಹೊರಗೆ ಹೋಗು ಅಂತ ವಿಶಾಲ್ ಮೇಲೆ ಕೂಗಾಡಿದ್ಲು. ನೀನು ಹಾಗೆ ಅಂತೀಯ, ನಾನಂದ್ರೆ ನಿನಗೆ ಇಷ್ಟ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ವಿಶಾಲ್ ಸುಪ್ರಿಯಾನ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಬಟ್ಟೆಯನ್ನ ಕಳಚಿದ್ದ. ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡೋಕೆ ಪ್ರಯತ್ನಿಸಿದ್ದ. ಇದರಿಂದ ಸುಪ್ರಿಯಾ ಗಟ್ಟಿಯಾಗಿ ಹೆಲ್ಪ್ ಅಂತ ಕಿರುಚಾಡಿದ್ಲು. ವಿಶಾಲ್ ಭಯದಿಂದ ಇವಳ ಬಾಯಿಯನ್ನ ಮುಚ್ಚಿದ್ದ. ಆಗ ಸುಪ್ರಿಯಾ ವಿಶಾಲ್ನ ಕಾಲಿನಿಂದ ಒದ್ದಿದ್ಲು. ಇದರಿಂದ ಬೆಡ್ನಿಂದ ಕೆಳಗೆ ಬಿದ್ದ ಅವನು ಬಲವಾಗಿ ಸುಪ್ರಿಯಾನ ಹಿಡ್ಕೊಂಡಿದ್ದ. ಬಲಹೀನವಾಗಿದ್ದ ಸುಪ್ರಿಯಾಳ ಬಾಯಿ ಮುಚ್ಚಿ ಕೆಳಗೆ ಕೆಡವಿಕೊಂಡು ಮೇಲೆ ಕೂತು ಬಾಯಿ ಮುಚ್ಚಿದ್ದ. ಈ ವೇಳೆ ಸುಪ್ರಿಯಾ ವಿಶಾಲ್ನ ಬೆರಳನ್ನ ಕಚ್ಚಿ ಗಾಯ ಮಾಡಿದ್ಲು. ಆಗ ಸುಪ್ರಿಯಾ ತಲೆಯನ್ನ ವಿಶಾಲ್ ನೆಲಕ್ಕೆ ಹಾಕಿ ಜಜ್ಜಿದ್ದ. ಅವಳು ಆ ನೋವಿನಲ್ಲೇ ಒದ್ದಾಡುವಾಗ ಅವಳ ಮೈ ಸವರಿ ವಿಕೃತಾನಂದವನ್ನ ಪಟ್ಟಿದ್ದ. ಇಷ್ಟರಲ್ಲಿ ಸುಪ್ರಿಯಾ ಸ್ನೇಹಿತೆಯಿಂದ ಫೋನ್ ಬರ್ತಿದ್ದಂತೆ ಭಯಭೀತನಾಗಿ ಹೋಗಿದ್ದ. ಹೊರಗೆ ವಿಶಾಲ್ ಚಪ್ಪಲಿ ನೋಡಿ ಸುಪ್ರಿಯಾ ಫ್ರೆಂಡ್ ಇವಳಿಗೆ ಫೋನ್ ಮಾಡಿದ್ಲು. ಆದ್ರೆ ಸುಪ್ರಿಯಾ ಫೋನ್ ರಿಸೀವ್ ಮಾಡದೆ ಇದ್ದಾಗ ಮನೆ ಒಳಗೆ ಹೋಗೋದು ಸರಿ ಇರೋದಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ಲು. ಆ ಭಯದಲ್ಲಿ ಸುಪ್ರಿಯಾ ಮಗನ ಟೈನಿಂದಲೇ ಇವಳ ಕುತ್ತಿಗೆಯನ್ನ ಬಿಗಿದು ವಿಶಾಲ್ ಕೊಲೆ ಮಾಡಿದ್ದ. ಮೃತದೇಹವನ್ನ ಸೋಫಾ ಕಂ ಬೆಡ್ ನಲ್ಲಿ ಹಾಕಿ ರಕ್ತದ ಕಲೆಗಳನ್ನೆಲ್ಲ ತೊಳೆದಿದ್ದ. ಆ ದಿನ ರಾತ್ರಿ ಟೈಮಲ್ಲಿ ಅಪಾರ್ಟ್ಮೆಂಟ್ ಹೊರಗೆ ನಿಂತು ಕಿಶೋರ್ ಕಣ್ಣಿಗೆ ಕಾಣಿಸಿಕೊಂಡಿದ್ದ. ಕಿಶೋರ್ ನನ್ನ ಹೆಂಡತಿ ಕಾಣಿಸ್ತಿಲ್ಲ, ಕಂಪ್ಲೇಂಟ್ ಕೊಡೋಕೆ ಬರ್ತೀಯಾ ಅಂತಿದ್ದಂತೆ ಅವನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಕಿಶೋರ್ ಜೊತೆ ಓಡಾಡ್ಕೊಂಡು ವಿಶಾಲ್ ಈ ಎಲ್ಲಾ ಕೆಲಸಗಳನ್ನ ಮಾಡಿದ್ದಾಗಿ ಪೊಲೀಸರು ಮಾಧ್ಯಮಗಳ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಕೊನೆಗೆ ಸ್ನೇಹಿತನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ದ ಕಿರಾತಕನೊಬ್ಬ ಸುಪ್ರಿಯಾ ಸ್ನೇಹಿತೆಯರ ಮೂಲಕ ತಗಲಾಕೊಂಡಿದ್ದ. ಈ ಕೇಸ್ನ ಪೊಲೀಸರು 48 ಗಂಟೆಗಳಲ್ಲಿ ಸಾಲ್ವ್ ಮಾಡಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.